ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತಾ ಇಲ್ವಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಕಲಬುರಗಿ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ಮೊನ್ನೆ ಕಲಬುರಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಆಗಿತ್ತು. ಗದ್ದಲ ಕೋಲಾಹಲಕ್ಕೆ ಅದು ವೇದಿಕೆ ಆಗಿತ್ತು. ಶಾಂತಿ ಸಭೆಯಲ್ಲಿ ಒಮ್ಮತಕ್ಕೆ 10 ಸಂಘಟನೆಯ ಸದಸ್ಯರು ಕೂಡ ಬಂದಿರಲಿಲ್ಲ. 10 ಸಂಘಟನೆಗಳಿಂದಲೂ ಕೂಡ ಲಿಖಿತ ಹೇಳಿಕೆಯನ್ನು ಜಿಲ್ಲಾಡಳಿತ ಪಡೆದುಕೊಂಡಿದೆ. ಲಿಖಿತ ಹೇಳಿಕೆ ಜಿಲ್ಲಾಡಳಿತದ ನಿರ್ಧಾರದ ವರದಿಯನ್ನು ಇವತ್ತು ಕೋರ್ಟಿಗೆ ಸಲ್ಲಿಕೆ ಮಾಡಲಾಗುತ್ತೆ. ಆ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಗ್ಯುಮೆಂಟ್ಸ್ಗಳಾಗುತ್ತೆ. RSS ಪರೇಡ್ಗೆ ಯಾಕೆ ಅವಕಾಶ ಕೊಡಬೇಕು ಅಂಥೇಳಿ ಅರುಣ್ ಶ್ಯಾಮ್ ಅವರು, ಯಾಕಾಗಿ ಅವಕಾಶ ಕೊಡಬಾರ್ದು ಅಂಥೇಳಿ ಜಿ ಕಿರಣ್ ಶೆಟ್ಟಿ ಅವರ ನಡುವೆ ವಾದ ಪ್ರತಿವಾದ ಆಗುತ್ತೆ. ವಾದ ಪ್ರತಿವಾದವನ್ನು ಆಲಿಸಿ ಜಿಲ್ಲಾಡಳಿತದ ವರದಿ ಏನು ಹೇಳುತ್ತೆ ಅನ್ನೋದನ್ನು ನೋಡಿಕೊಂಡು ಇವತ್ತು ಕಲಬುರಗಿಯ ಹೈಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ, ಯಾವ ಆದೇಶವನ್ನು ಕೊಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಒಂದು ರೀತಿ ಪ್ರತಿಷ್ಠೆಯ ರೀತಿಯಲ್ಲಿ RSS ಕೂಡ ಇದನ್ನು ತೆಗೆದುಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ತೆಗೆದುಕೊಂಡಿದ್ದಾರೆ. ನೋಡೋಣ ಇವತ್ತು ಕೋರ್ಟ್ನ ತೀರ್ಪಿನಲ್ಲಿ ಏನೆಲ್ಲ ಆಗುತ್ತೆ, ಯಾವ ಆದೇಶ ಹೊರಬರುತ್ತೆ ಅಂತ ಹೇಳಿ. ಹಾಗಾದರೆ ಅರ್ಜಿದಾರರ ವಾದ ಏನಾಗಿತ್ತು? ಸರ್ಕಾರಿ ಸ್ಥಳಗಳಲ್ಲಿ ಸಭೆ ಮೆರವಣಿಗೆ ನಿರ್ಬಂಧ ಸರಿಯಲ್ಲ, ಸರ್ಕಾರದ ಆಸ್ತಿ ಎಂದರೆ ರಸ್ತೆಗಳು ಅಂತಾನ ಅನ್ನುವಂತಹ ಪ್ರಶ್ನೆ ಕೂಡ ರೈಸ್ ಮಾಡಿದರು. 10ಕ್ಕೂ ಹೆಚ್ಚು ಜನರು ಸೇರಿದರೆ ಅದು ತಪ್ಪಾಗುತ್ತಾ? ಪಾರ್ಕು, ಶಾಲಾ ಕಾಲೇಜು ಆವರಣ ಬಳಕೆಗೆ ಸಾರ್ವಜನಿಕರಿಗೆ ಅನುಮತಿ ಇದೆ. ಪ್ರಚಾರ ತರಬೇತಿಗೆ ಆವರಣ ಬಳಸಿದರೆ ಹೇಗೆ ತಪ್ಪಾಗುತ್ತೆ? ಸರ್ಕಾರದ ಆದೇಶದಿಂದ ಸಂವಿಧಾನದ 13, 14, 19ನೇ ವಿಧಿಗಳ ಉಲ್ಲಂಘನೆಯಾಗಿದೆ. ಸರ್ಕಾರದ ಆದೇಶವನ್ನು ರದ್ದುಪಡಿಸಬೇಕು ಅಂಥೇಳಿ ಅರ್ಜಿದಾರರು ವಾದವನ್ನು ಮಂಡಿಸಿದ್ದಾರೆ. ಮತ್ತೆ ಇವತ್ತು ವಾದ ಮುಂದುವರಿಯುತ್ತೆ. ಇವತ್ತು ಯಾವ್ಯಾವ ಅಂಶಗಳನ್ನು ಕೋರ್ಟ್ ಮಾಡ್ತಾರೆ ಅನ್ನೋದು ತುಂಬ ಕುತೂಹಲ ಕಾರಣವಾಗುತ್ತೆ. ಅದರ ಜೊತೆಗೆ ಹೈಕೋರ್ಟ್ನ ಧಾರವಾಡ ಪೀಠ ಕೊಟ್ಟಂತಹ ಆದೇಶವನ್ನು ಕೂಡ ಇವತ್ತು ಕೋರ್ಟ್ ಮಾಡಿ ಅರುಣ್ ಶ್ಯಾಮ್ ಅವರು ವಾದ ಮಾಡುವಂತಹ ಚಾನ್ಸಸ್ ಇದೆ. ಹಾಗಾಗಿ ಏನಾಗುತ್ತೆ ಚಿತ್ತಾಪುರದಲ್ಲಿ RSS ಪರೇಡ್ನ ಭವಿಷ್ಯ ಅನ್ನೋದು ಈಗಿರುವಂತಹ ಕುತೂಹಲದ ಪ್ರಶ್ನೆ, ಯಕ್ಷ ಪ್ರಶ್ನೆ. ಬಹುತೇಕ 2:30ರ ನಂತರ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. RSS ನವೆಂಬರ್ 2ಕ್ಕೇನೆ ಪರೇಡ್ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದೆಯಲ್ಲ, ಅದಾಗುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಿದೆ.